ಡಾಕ್ಟರ್ಸ್ ಮನಸ್ಸು ಮಾಡಿದ್ರೆ ರೋಗಿಯನ್ನು ಬದುಕಿಸ್ಲೂಬಹುದು, ಚೆನ್ನಾಗಿರುವಂತಹ ವ್ಯಕ್ತಿಗಳನ್ನು ಕೋಮಾ ಕಳಿಸ್ಲೂಬಹುದು ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ. ಒಬ್ಬ ಹೆಣ್ಣು ಮಗಳಿಗೆ ದವಡೆ ಹಲ್ಲಿನ ನೋವಿದೆ, ಚಿಕಿತ್ಸೆ ಪಡ್ಕೊಳ್ಳೋಣ, ಹುಷಾರಾಗೋಣ ಅಂತ ಹೇಳಿ ಆಕೆ ಹೋದ್ಲು. ಅಷ್ಟೇ ಲಾಸ್ಟು. ಈಗ ನೋಡಿದ್ರೆ ಕೋಮಾದಲ್ಲಿದ್ದಾಳೆ. ಏನಾಯಿತು, ಯಾವ ರೀತಿ ವೈದ್ಯರು ಎಡವಟ್ಟನ್ನು ಮಾಡಿದ್ರು ಈ ಕೇಸ್ನಲ್ಲಿ ಅನ್ನೋದರ ಡೀಟೇಲ್ಸ್ ಇದೆ ನೋಡ್ರಿ. ಹಲ್ಲಿನ ಸಮಸ್ಯೆಗೆ ಹೋದ ಮಹಿಳೆ ಕೋಮಾಗೆ, ಸಾವು ಬದುಕಿನ ನಡುವೆ ಮಹಿಳೆ ಹೋರಾಟ, ವೈದ್ಯರ ಎಡವಟ್ಟಿಗೆ ಮಹಿಳೆ ಕುಟುಂಬ ಕಂಗಾಲು. ಈ ಫೋಟೋದಲ್ಲಿ ಕಾಣಿಸ್ತಾ ಇರುವ ಮಹಿಳೆಯ ಹೆಸರು ನಾಜಿಯಾ ಬೇಗಂ ಅಂತ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದ ಕಾಜಾ ಕಾಲೋನಿಯ ನಿವಾಸಿ. ಈ ಮಹಿಳೆಯ ಜೀವನದ ಕಥೆ ಕೇಳಿದ್ರೆ ಎಂಥವರ ಕರುಳು ಕೂಡ ಹಿಂಡುತ್ತೆ. ಏಕೆಂದರೆ ಕಳೆದ ಕೆಲ ವರ್ಷಗಳ ಹಿಂದೆ ಆಕ್ಸಿಡೆಂಟ್ನಲ್ಲಿ ಪತಿಯನ್ನು ಕಳೆದುಕೊಂಡಿದ್ದ ಈಕೆ 2 ಮಕ್ಕಳನ್ನು ಕಟ್ಟಿಕೊಂಡು ಜೀವನ ಸಾಗಿಸ್ತಿದ್ಲು. ಈ ನಡುವೆ ಜನವರಿ 1ರಂದು ಹಲ್ಲಿನ ನೋವು ಅಂಥೇಳಿ ಕಲಬುರಗಿಯ ಖಾಸಗಿ ಆಸ್ಪತ್ರೆಗೆ ಬಂದವರು ಕೋಮಾಕ್ಕೆ ಹೋಗಿದ್ದಾರೆ. ನಿಜ, ಜನವರಿ 2ರಂದು ದವಡೆ ಹಲ್ಲನ್ನು ತೆಗೆಯೋದಕ್ಕೆ ವೈದ್ಯರು ಅನಸ್ತೇಷಿಯಾ ಇಂಜೆಕ್ಷನ್ ಅನ್ನು ಕೊಟ್ಟಿದ್ದಾರೆ. ಅದಾದ ಕೆಲವೇ ನಿಮಿಷಗಳ ಬಳಿಕ ಈಕೆಯ ಆರೋಗ್ಯದಲ್ಲಿ ಏರುಪೇರಾಗಿ ಕೋಮಾಕ್ಕೆ ಹೋಗಿದ್ದಾರೆ. ಅದರಿಂದ ಇಲ್ಲಿಯವರೆಗೂ ಕೂಡ ನಾಜಿಯಾ ಬೇಗಂ ಆಸ್ಪತ್ರೆಯ ಬೆಡ್ ಮೇಲೆಯೇ ಕೋಮಾ ಸ್ಥಿತಿಯಲ್ಲಿಯೇ ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಿದ್ದಾರೆ. ಮಗಳೇನದ ಮದುವೆ ಆಗ್ಯದ 35 ವರ್ಷನೇ ಕೇಳ, ಸಣ್ಣ ಮಗು ಅದ್ರಿ, 5 ವರ್ಷದ ಹುಡುಗನ. ಆ ಗಂಡ ಏನದ ಅದು ಅನ್ರಿ ಆಕ್ಸಿಡೆಂಟ್ ಆಗಿ ಅವ್ನಿಗೆ 8 ಲಕ್ಷ ರೂಪಾಯಿ ಖರ್ಚು ಬಂದ್ರಿ. 1ನೇ ತಾರೀಕು ರೀ 2ನೇ ತಿಂಗಳು ಹೊಸ ವರ್ಷದಾಗ ರೀ. ಇದು ಡೆಂಟಲ್ ಅದಲ್ರಿ ಹೆಚ್ಚಿಗೆ, ಅಲ್ಲಿ ಬಂದು ತೋರಿಸಿರಿ ಏನಂದ್ರು, ಅದು ಒಂದು ದೌಡಿ ಹಲ್ಲು ಬಂದಿತ್ತು, ಅದು ಹಲ್ಲು ತೆಗೆದು ಬಿಡಮ್ಮ ಅಂತಂದ್ರು. ಏನು ತೆಗಿಯಮ್ಮ, ನಾವೇನು ಮಾಡಿದ್ವಿ, ಆಯ್ತು ರೀ ನೀವು ಏನದ ತೆಗೀರಿ ಅಂತಂದಿವಿ. ಅವ್ರು ಅಡ್ಮಿಟ್ ಮಾಡ್ಕೊಂಡ್ರಿ 1ನೇ ತಾರೀಕು ಮಾಡ್ಕೊಂಡು ಬಸವೇಶ್ವರದಾಗ ಮಾಡ್ಕೊಂಡ್ರು. ಬಸವೇಶ್ವರದಾಗ ಏನು ಮಾಡಿದ್ರು, 2ನೇ ತಾರೀಕು ಮುಂಜಾನೆ 9:00 ಇಂಜೆಕ್ಷನ್ ಕೊಟ್ರಿ. ಇಂಜೆಕ್ಷನ್ ಕೊಟ್ಟ ಮ್ಯಾಗ ಏನದ ಇನ್ನವರೆಗೂ ಅನ್ನೋದಾಕಿ ಅರಿವಿನಾಗಿಲ್ಲ, ಮಾತಾಡಪ್ಲಿಲ್ಲ, ಎದ್ದು ಕೊಡಪ್ಲಿಲ್ಲ, ಕೋಮಾದಾಗ ಆಡ್ರಿ. ಅದು ಅನಿಶ್ಚಿತೆ. ಈಗ 1.5 ತಿಂಗಳಾಯ್ತು ರೀ. ಈಗನು ಮುಂದಿನ ಏನೋ ಮಾನವತೆ ನಿಂತು ಏನೋ ನಮ್ಮ ಮಗಳಿಗೆ ಇಲಾಜ್ ಮಾಡಿಸ್ಬಿಡ್ರಿ ಅಂತ ಹೇಳಕತ್ತೀನಿ ರೀ. ನಮಗೇನು ದುಡ್ಡು ಕೊಡೋದು ಬೇಡ ಏನಿಲ್ಲ, ನಾವು ಯಾವ ದವಾಖಾನಿಗೆ ಹೋಗ್ತೀವಿ ಆ ದವಾಖಾನಿಗೆ ಖರ್ಚು ಕೊಡ್ಬೇಕು, ಅವ್ರು ತೋರಿಸ್ಕೋಬೇಕು. ಇನ್ನು ಯಾವಾಗ ನಾಜಿಯಾ ಬೇಗಂ ಆರೋಗ್ಯದಲ್ಲಿ ಏರುಪೇರಾಗಿ ಕೋಮಾಕ್ಕೆ ಹೋದ್ರೋ ಆಗ ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡು ಆಕೆಯ ಕುಟುಂಬ ಸದಸ್ಯರಿಂದ 1 ರೂಪಾಯಿಯನ್ನು ಸಹ ಪಡೆಯದೆ ಸುಮಾರು 45 ದಿನಗಳಿಂದ 8 ಲಕ್ಷಕ್ಕೂ ಅಧಿಕ ಹಣವನ್ನು ಸಂಸ್ಥೆಯವರೇ ಭರಿಸಿ ಆಕೆಗೆ ಚಿಕಿತ್ಸೆಗೆ ಅಂತ ಕೊಡಿಸ್ತಿದ್ದಾರೆ. ಆದರೆ ಈಕೆಯ ಆರೋಗ್ಯದಲ್ಲಿ ಮಾತ್ರ ಯಾವುದೇ ಹೇಳಿಕೊಳ್ಳುವಂತಹ ಚೇಂಜಸ್ ಆಗ್ತಿಲ್ಲ. ಹೀಗಾಗಿ ಇದೀಗ ಆಸ್ಪತ್ರೆಯ ವೈದ್ಯರು ನಾಜಿಯಾ ಅವರಿಗೆ ಫಿಸಿಯೋಥೆರಪಿ ಚಿಕಿತ್ಸೆ ಬೇಕು ಅಂಥೇಳಿ ನಮ್ಮ ಬಳಿ ಇಲ್ಲ, ಹಾಗಾಗಿ ಬೆಂಗಳೂರು ಅಥವಾ ಹೈದರಾಬಾದ್ನ ದೊಡ್ಡ ಆಸ್ಪತ್ರೆ ಕರೆದುಕೊಂಡು ಹೋಗಿ ಅಂತ ಹೇಳ್ತಿದ್ದಾರೆ. ಯಥ ಪ್ರಕಾರ ಎಲ್ಲ ರೀತಿಯಿಂದ ನಾವು ಇನ್ವೆಸ್ಟಿಗೇಷನ್ ಮಾಡಿ ಅವರಿಗೆ ರೂಟೀನ್ ಯಾವ ಡೋಸು ಬೇರೆಯವ್ರಿಗೆ ಕೊಡ್ತೀವೋ ಅದೇ ಥರ ಅನಸ್ತಿಸೆ ಕೊಟ್ಟಿದ್ದೀವಿ. ಆ ಪೇಷಂಟ್ಗೆ ವೆಂಟ್ರಿಕ್ಯುಲರ್ ಟೆಕಿಕಾರ್ಡಿಯಾ ಅಂಥೇಳಿ ಒಂದು ಇದು ಡೆವಲಪ್ ಆಯಿತು ಇಂಟ್ರಾಆಪ್ನಲ್ಲಿ. ನಾವು ಆಪ್ರೇಷನ್ ಮಾಡುವಾಗ ಅನಸ್ತಿಸಿಯಾ ಕೊಟ್ಟ ಮೇಲೆ ದುರ್ಭಾಗ್ಯವಶಾತ್ ಅವರ ಹಾರ್ಟ್ ಏನಿದೆ, ಬೇರೆ ಪೇಷಂಟ್ ಯಾವ ರೀತಿ ರೆಸ್ಪಾಂಡ್ ಮಾಡಬೇಕೋ ಆ ಥರ ರೆಸ್ಪಾಂಡ್ ಮಾಡಲಾರ್ದೆ ಅದೊಂದು ಹಾರ್ಟ್ ಅಟ್ಯಾಕ್ ಆಗುವಂಥ ಸಿಚುವೇಶನ್ ಆಪ್ರೇಷನ್ ನಡೆಯೋ ಹೊತ್ತಿಗೆ ಆಪ್ರೇಷನ್ ಶುರು ಆಗೋದಕ್ಕಿಂತ ಮುಂಚೆನೇ ಆಗಿತ್ತು. ಅದಕ್ಕೋಸ್ಕರ ಅದಕ್ಕೇನು ಮಾಡಬೇಕು, ಮುಂದೆ ನಾವು ಟ್ರೀಟ್ಮೆಂಟ್ ಕೊಟ್ಟು ಇಲ್ಲಿವರೆಗೆ ಅವರಿಗೆ ಉಪಚಾರ ಕೊಡ್ತಾ ಇದ್ದೀವಿ ಈ ಆಸ್ಪತ್ರೆಯಲ್ಲಿ. ಮುಂದೆ ಕೂಡ ಅವರಿಗೆ ಪೂರ್ತಿ ಗುಣಮುಖ ಆಗುವಂತೆ ನಾವು ಇಲ್ಲಿ ಪ್ರಯತ್ನ ಮಾಡಿ ಚಿಕಿತ್ಸೆ ಕೊಡ್ತೀವಿ ಅಂತ ಭರವಸೆ ಕೊಡ್ತೀವಿ. ವೈದ್ಯರ ಎಡವಟ್ಟು ಮಹಿಳೆಯ ಈ ಸ್ಥಿತಿಗೆ ಕಾರಣ ಅಂತ ಪೋಷಕರ ಆರೋಪ. ಇದರಲ್ಲಿ ವೈದ್ಯರ ತಪ್ಪಿಲ್ಲ ಅಂಥೇಳಿ ಖಾಸಗಿ ಆಸ್ಪತ್ರೆಯ ವೈದ್ಯರು ಹೇಳ್ತಿದ್ದಾರೆ. ಈ ಇಬ್ಬರ ಮಧ್ಯೆ ನಾಜಿಯಾ ಇದೀಗ ಸಾವು ಬದುಕಿನ ಮಧ್ಯೆ ಪುಟಾಣಿ ಮಕ್ಕಳ ಭವಿಷ್ಯಕ್ಕಾಗಿ ಜೀವದ ಜೊತೆಗೆ ಹೋರಾಟ ನಡೆಸ್ತಿದ್ದಾರೆ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.